ನಮಸ್ತೆ ಸ್ನೇಹಿತರೆ, ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಒಂದು ಆತ್ಮ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಬಹುಶಃ ನಿಮ್ಮೆಲ್ಲರಿಗೂ ಸಹ ಅಚ್ಚರಿ ಅನ್ನಿಸ್ಬೋದು. ನಾನು ಈ ಸ್ಟೋರಿಯ ಹಿಂದೆ ಬಿದ್ದಾಗ ನನಗೂ ಸಹ ಇದೇ ರೀತಿ ಶಾಕ್ ಆಗಿತ್ತು. ಇಂಥದ್ದೊಂದು ಸ್ಟೋರಿ ಇದೆಯಾ ಅಂತ ಅನಿಸಿತ್ತು. ಅದರಲ್ಲೂ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂದಾಗ ಶಾಕ್ ಆಗದೇ ಇರುತ್ತಾ? ಬನ್ನಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯೊಳಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಕ್ಯಾಪ್ಟನ್ ಬಾಬಾ ಹರ್ಭಜನ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಬಗ್ಗೆ ನಾವೀಗ ಮಾತನಾಡೋಕ್ಕೆ ಹೊರಟಿರುವಂಥದ್ದು. ಈ ವ್ಯಕ್ತಿ ಆಗಸ್ಟ್ 30, 1946ರಂದು ಪಂಜಾಬ್ನ ಗುಜ್ಜರವಾಲಾ ಜಿಲ್ಲೆಯ ಸದ್ರಾನಾ ಅನ್ನುವಂತಹ ಪುಟ್ಟ ಹಳ್ಳಿಯಲ್ಲಿ ಅಮರ್ ಕೌರ್ ಅವರ ಮಗನಾಗಿ ತೀರಾ ಬಡತನದ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಹರ್ಭಜನ್ ಸಿಂಗ್ ಅವರು ಫೆಬ್ರವರಿ 9, 1966ರಲ್ಲಿ ನಮ್ಮ ಇಂಡಿಯನ್ ಆರ್ಮಿಗೆ ಸೇರ್ಪಡೆಯಾಗ್ತಾರೆ. ಸೇನೆಯಲ್ಲಿ ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಂತಹ 23ನೇ ಪಂಜಾಬ್ ರೆಜಿಮೆಂಟ್ಗೆ ಇವರು ನೇಮಕ ಆಗ್ತಾರೆ. ಈ ಪಂಜಾಬ್ ರೆಜಿಮೆಂಟಲ್ಲಿ ಅಕ್ಟೋಬರ್ 4, 1968ರ ತನಕ ಮಾತ್ರ, ಅಂದರೆ ಸುಮಾರು 2 ವರ್ಷ 4 ತಿಂಗಳುಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಇದರ ಮಧ್ಯೆ 1968ರಲ್ಲಿ ಸಿಕ್ಕಿಂ ಮತ್ತು ನಾರ್ತ್ ಬಾಂಗ್ಲಾ ರಾಜ್ಯದ ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಭೂಕುಸಿತ, ಪ್ರವಾಹಗಳು ಆಗಿ ಸಾವಿರಾರು ಜನರ ಪ್ರಾಣ ಕಳೆದುಕೊಳ್ಳುವಂತಾಗುತ್ತೆ. ವಿಪರೀತ ಅನ್ನಿಸುವಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಹಾಳಾಗ್ತವೆ. ಈ ಟೈಮಲ್ಲಿ ಹರ್ಭಜನ್ ಸಿಂಗ್ ಅವರು ಅಕ್ಟೋಬರ್ 4ನೇ ತಾರೀಕು ಟೆಕುಲಾದಲ್ಲಿದ್ದ ತನ್ನ ಬೆಟಾಲಿಯನ್ ಮೇನ್ ಆಫೀಸ್ನಿಂದ ಡೆಂಗ್ಚುಕ್ಲಾಗೆ ತಮ್ಮ ಕ್ಯಾರವಾನ್ಗೆ ಬೆಂಗಾವಲಾಗಿ ಹೋಗ್ತಿರುವಂಥ ಸಂದರ್ಭದಲ್ಲಿ ತುಂಬ ಫಾಸ್ಟಾಗಿ ರಭಸವಾಗಿ ಹರಿತಿದ್ದಂತಹ ನೀರೊಳಗೆ ಬಿದ್ದು ಇವರು ಸಾವನ್ನು ಅಪ್ತಾರೆ. ಹರ್ಭಜನ್ ಸಿಂಗಾಗಿ ಸುಮಾರು 3 ದಿನಗಳ ಕಾಲ ಸೇನೆ ಹುಡುಕಾಟವನ್ನು ನಡೆಸಲಾಗುತ್ತೆ. ಬಟ್ ಯಾವುದೇ ರೀತಿಯ ರಿಸಲ್ಟ್ ಸಿಗೋದಿಲ್ಲ. ಹರ್ಭಜನ್ ಸಿಂಗ್ ಅವರ ಬಗ್ಗೆ ಸಣ್ಣ ಸುಳಿವು ಸಹ ಸಿಗೋದಿಲ್ಲ. ಮತ್ತೆ ಒಂದು ಕಡೆ ಹರ್ಭಜನ್ ಸಿಂಗ್ ತಪ್ಪಿಸ್ಕೊಂಡು ಹೋಗಿರ್ಬೋದು ಅನ್ನುವಂಥ ಮಾತುಗಳು ಸಹ ಕೆಲವು ಸೈನಿಕರು ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಈ ಹುಡುಕಾಟ ಎಲ್ಲ ಮುಗಿದ ಮೇಲೆ ಒಂದು ರಾತ್ರಿ ಹರ್ಭಜನ್ ಸಿಂಗ್ ಅವರ ಸ್ನೇಹಿತ ಪ್ರೀತಮ್ ಸಿಂಗ್ ಅನ್ನುವಂಥವರ ಕನಸಲ್ಲಿ ಬಂದು ತನ್ನ ಮೃತದೇಹ ಎಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಪ್ರೀತಮ್ ಸಿಂಗ್ ಇದೇ ವಿಚಾರವನ್ನು ತನ್ನ ಅಧಿಕಾರಿಗಳಿಗೆ ಈ ಮಾತನ್ನು ಕನ್ವಿನ್ಸ್ ಮಾಡ್ತಾರೆ. ಮತ್ತು ಆಗ ಆ ಸೈನ್ಯಾಧಿಕಾರಿಗಳು ಪ್ರೀತಮ್ ಸಿಂಗ್ ಹೇಳಿದಂತಹ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಹರ್ಭಜನ್ ಸಿಂಗ್ ಅವರ ಮೃತದೇಹ ಸಿಗುತ್ತೆ. ನಂತರ ಇವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಅಲ್ಲಿಂದ ಹರ್ಭಜನ್ ಸಿಂಗ್ ಅವರ ಕತೆ ಸೈನ್ಯದ ಒಳಗೆ ಅಚ್ಚರಿಗಳನ್ನು ಮೂಡಿಸೋ ಕಡೆ ಸಾಗುತ್ತೆ. ಅದೇನು ಅನ್ನೋದನ್ನು ಮುಂದೆ ನೋಡೋಣ. ಹರ್ಭಜನ್ ಸಿಂಗ್ ಅವರ ಸಾವಿನ ನಂತರ ಸಿಕ್ಕಿಂನಲ್ಲಿ ಸೈನಿಕರಿಗೆ ಹೊಸ ಅನುಭವಗಳು ಎದುರಾಗ್ತವೆ. ಯಾವುದೇ ರೀತಿಯ ಅಪಾಯ ಏನಾದರೂ ಸಂಭವಿಸುವಂಥ ಮುನ್ಸೂಚನೆ ಇದ್ದರೆ ಅಲ್ಲಿನ ಸೈನಿಕರಿಗೆ ಕನಸಿಗೆ ಬಂದು ಹರ್ಭಜನ್ ಸಿಂಗ್ ಅವರು ಹೇಳ್ತಿದ್ರಂತೆ. ಈ ಮಾತನ್ನು ಇದೇ ಸೈನಿಕರು ಹೇಳಿಕೊಂಡಿದ್ದಲ್ಲದೆ ಆ ಎಲ್ಲ ಘಟನೆಗಳು ನಡೆದಿರೋದಕ್ಕೆ ಸಾಕ್ಷಿಯೂ ಸಹ ಸಿಕ್ಕಿದೆ. ಬರೀ ನಮ್ಮ ಭಾರತೀಯ ಸೈನಿಕರಿಗೆ ಮಾತ್ರವಷ್ಟೇ ಅಲ್ಲದೆ ಚೀನಾ ಸೈನಿಕರಿಗೂ ಸಹ ಗಡಿಯಲ್ಲಿ ಮಾನವ ಆಕೃತಿಯೊಂದು ಗಸ್ತು ತಿರುಗುತ್ತಿರೋದನ್ನು ನೋಡಿರೋದಾಗಿ ಅವರು ಹೇಳ್ಕೊಂಡಿದ್ದಾರೆ. ಇದು ಸಿಕ್ಕಾಪಟ್ಟೆ ಅಚ್ಚರಿಯನ್ನು ಮೂಡಿಸುವಂತಹ ಸಂಗತಿ. ಇದಾದ ಮೇಲೆ ಸೈನಿಕರೆಲ್ಲ ಸೇರಿ ಕುಪುಪು ಜ್ಞಾತಾಂಗ್ ಅಲ್ಲಿದ್ದಂತಹ ಹರ್ಭಜನ್ ಸಿಂಗ್ ಅವರ ಸಮಾಧಿಯನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಅಲ್ಲೊಂದು ದೇವಸ್ಥಾನವನ್ನು ನಿರ್ಮಿಸ್ತಾರೆ ಇವ್ರಿಗೋಸ್ಕರ. ಮತ್ತು ಇಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ. ಮತ್ತು ಪೂಜೆ ನಡೆಯುವಂತೆ ಅವರೆಲ್ಲರೂ ನೋಡ್ಕೊಳ್ತಾರೆ. ಹರ್ಭಜನ್ ಸಿಂಗ್ ಅವರು ಹಾಕೊಂಡಿದ್ದಂತಹ ಬಟ್ಟೆಗಳನ್ನು, ಅವರು ಬಳಸ್ತಿದ್ದಂಥ ವಸ್ತುಗಳನ್ನು ಇಲ್ಲಿ ಇಟ್ಟು ಮತ್ತು ಅವರಿಗೇ ಆದಂಥ ಒಂದು ಆಫೀಸ್ ಮಾಡಿದ್ದಾರೆ, ಒಂದು ರೆಸ್ಟ್ ರೂಮ್ ಸಹ ಮಾಡಿದ್ದಾರೆ. ಮತ್ತು ಇವೆಲ್ಲದರ ಕಡೆ ಅವರ ಫೋಟೋಗಳನ್ನು ಇಟ್ಟಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಈ ಸಿಕ್ಕಿಮಲ್ಲಿರುವಂತಹ ಸೈನಿಕರು ಮಾತ್ರವಲ್ಲದೆ ಅಪಾರವಾದ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಬಂದಿದ್ದಾರೆ. ಸೈನಿಕರಷ್ಟೇ ಅಲ್ಲದೆ ಅಲ್ಲಿರುವಂಥ ಜನರೂ ಸಹ ಹರ್ಭಜನ್ ಸಿಂಗ್ ಅವರನ್ನು ಬಾಬಾ ಹರ್ಭಜನ್ ಸಿಂಗ್ ಅಂತ ಕರೀತಾರೆ. ಮತ್ತು ತಮಗೇನಾದರೂ ಆಪತ್ತು ಬರೋದಿದ್ದರೆ ಬಾಬಾ ಹರ್ಭಜನ್ ಸಿಂಗ್ ಅವರು ಎಚ್ಚರಿಸ್ತಾರೆ ಅಂತ ಇಲ್ಲಿನ ಜನ ನಂಬ್ತಾರೆ. ಮತ್ತು ಸೈನಿಕರು ಸಹ ಅದನ್ನೇ ನಂಬ್ತಾರೆ. ಇನ್ನು ಪರ್ಟಿಕ್ಯುಲರ್ ಆಗಿ ಆ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನದ 3 ರೂಮ್ಗಳ ಬಗ್ಗೆ ಹೇಳೋದಾದರೆ, ಮೇನ್ ರೂಮ್ ಏನಿದೆ ಅದು ಸಿಖ್ ಗುರುಗಳು ಮತ್ತು ಒಂದಷ್ಟು ಹಿಂದೂ ದೇವರುಗಳ ಜೊತೆ ಬಾಬಾ ಹರ್ಭಜನ್ ಸಿಂಗ್ ಅವರ ಫೋಟೋ ಸಹ ಇಡಲಾಗಿದೆ ಅಲ್ಲಿ. ಇದರ ಬಲಭಾಗಕ್ಕೆ ಇವರ ಸಪರೇಟ್ ರೂಮ್ ಇದೆ. ಅಲ್ಲಿ ಇವರ ವಸ್ತುಗಳು ಅಂದರೆ ಬಟ್ಟೆ, ಶೂ, ಪ್ರತಿನಿತ್ಯ ಬಳಸುವಂತಹ ಎಲ್ಲ ವಸ್ತುಗಳನ್ನು ಇಟ್ಟಿದ್ದಾರೆ. ಇದರ ಆಪೋಸಿಟ್ ಇವರ ಆಫೀಸ್ ರೂಮ್ ಮಾಡಲಾಗಿದೆ. ಅಲ್ಲಿ ಒಂದು ಆಫೀಸ್ ಸೆಟಪ್ಪನ್ನು ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಜನ ನೀಡುವಂತಹ ಒಂದಷ್ಟು ಗಿಫ್ಟ್ಗಳನ್ನು ಇಲ್ಲೇ ಇಟ್ಟಿದ್ದಾರೆ.
ಇದರಲ್ಲಿ ಒಂದು ವಾರ ಇಟ್ಟಂತಹ ಬಾಟಲ್ ನೀರು ಅದು ಪವಿತ್ರ ಜಲವಾಗುತ್ತೆ ಮತ್ತು ಅದನ್ನು ಕುಡಿಯೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಅನ್ನುವಂಥ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅದು ಏನಂತಂದರೆ ಬಾಬಾ ಹರ್ಭಜನ್ ಸಿಂಗ್ ಅವರಿಗೆ ಜನ ಲೆಟರ್ಗಳನ್ನು ಸಹ ಬರೀತಾರೆ. ಯಾರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ವೋ ಅವರು ತಮ್ಮ ಲೆಟರಲ್ಲಿ ತಮ್ಮ ಸಮಸ್ಯೆಗಳನ್ನು ಬರೆದು ಈ ಒಂದು ಅಡ್ರೆಸ್ಗೆ ಪೋಸ್ಟನ್ನು ಮಾಡ್ತಾರೆ, ದೇವಸ್ಥಾನದ ಅಡ್ರೆಸ್ಸಿಗೆ. ಮತ್ತು ಆ ಲೆಟರ್ಗಳನ್ನು ಅಲ್ಲಿನ ಹರ್ಭಜನ್ ಸಿಂಗ್ ಅವರ ಸಹವರ್ತಿಗಳು ಇದನ್ನು ಓಪನ್ ಮಾಡಿ ಓದ್ತಾರೆ. ಇನ್ನೂ ವಿಶೇಷ ಅಂದರೆ ಅದರಲ್ಲಿ ಕೃತಜ್ಞತೆ ಸಲ್ಲಿಸುವಂತಹ ಲೆಟರ್ಗಳು ಸಹ ಬಂದಿರ್ತವೆ. ನಮಗಿಂತ ಕೆಲಸ ಆಯಿತು, ನಿಮಗೆ ಧನ್ಯವಾದಗಳು ಅಂತ ಹೇಳಿ ಲೆಟರನ್ನು ಬರೆದಿರೋದು ಸಹ ಉಂಟು ಅಂತ ಅಲ್ಲಿನ ವ್ಯವಸ್ಥಾಪಕರು ಹೇಳ್ಕೊಂಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ. ಇದಾದ ನಂತರ ಬಾಬಾ ಹರ್ಭಜನ್ ಸಿಂಗ್ ಅವರ ಕುಟುಂಬ ಈಗಿನ ಪಂಜಾಬ್ನ ಕುಪರ್ತುಲಾ ಜಿಲ್ಲೆಯ ಕುಗೆ ಗ್ರಾಮದಲ್ಲಿ ವಾಸ ಮಾಡ್ತಿದ್ದಾರೆ. ಇವರನ್ನು ಭೇಟಿ ಮಾಡೋಕ್ಕೆ ಅಂತ ಸೈನ್ಯದಲ್ಲಿ ಇವರಿಗೆ 2 ತಿಂಗಳ ಕಾಲ ರಜೆಯನ್ನು ಕೊಟ್ಟು ಇವರ ಥಿಂಗ್ಸ್ ಅಂದರೆ ಬಟ್ಟೆ ಬರೆ ಜೊತೆ 2 ಸೈನಿಕರನ್ನು ಇವರಿಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನಾಗಿಟ್ಟು ಇವರನ್ನು ಊರಿಗೆ ಕಳಿಸ್ಕೊಡ್ತಾರೆ. ಪ್ರತಿ ವರ್ಷ ಇವರ ಕುಟುಂಬಕ್ಕೆ ಒಂದಷ್ಟು ಹಣ ಸಹಾಯವನ್ನು ಸಹ ಮಾಡ್ತಿದ್ದಾರೆ. ಕಳಿಸಿಕೊಡುವಾಗ ಇವರ ಹೆಸರಲ್ಲಿ ಒಂದು ಸ್ಲೀಪರ್ ಬರ್ತ್, ಒಂದು ಟ್ರೈನಲ್ಲಿ ಸ್ಲೀಪರ್ ಬರ್ತನ್ನು ಬುಕ್ ಮಾಡಿ ತುಂಬ ಗೌರವಯುತವಾಗಿ ನಮ್ಮ ಸೈನ್ಯಾಧಿಕಾರಿಗಳು ಕಳಿಸ್ಕೊಡ್ತಾರೆ ಅಂತಂದರೆ ನೀವು ನಂಬಲೇಬೇಕು. ಒಂದು ಆತ್ಮಕ್ಕೆ ನಮ್ಮ ಸೈನ್ಯಾಧಿಕಾರಿಗಳು ರಜೆಯನ್ನು ಕೊಟ್ಟು ಊರಿಗೆ ಕಳಿಸಿಕೊಡ್ತಾರೆ ಅಂದರೆ ಅವರಲ್ಲಿ ಇರುವಂಥ ಎಷ್ಟೊಂದು ಅಪಾರವಾದ ನಂಬಿಕೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಳೆದ 2006 ಸೆಪ್ಟೆಂಬರಲ್ಲಿ ಒಂದು ಘಟನೆ ನಡೆಯುತ್ತೆ. ಹರ್ಭಜನ್ ಸಿಂಗ್ ಅವರಿಗೆ 2 ತಿಂಗಳ ಕಾಲ ರಜೆ ಸಿಕ್ಕಾಗ ಆಗ ಇವರು 2 ಸೈನಿಕರ ಜೊತೆ ಹರ್ಭಜನ್ ಸಿಂಗ್ ಅವರನ್ನು ಅವರ ವಸ್ತುಗಳ ಜೊತೆ ಅವರ ಕುಕೆ ಗ್ರಾಮಕ್ಕೆ ಕಳಿಸಿಕೊಡ್ತಾರೆ. ಜಲಂಧರ್ ಮತ್ತು ಕಪೂರ್ತಲಾ ನಡುವೆ ಹೋಗುವಂಥ ಬಾಟಿಯಾ ಎಕ್ಸ್ಪ್ರೆಸ್ಸಲ್ಲಿ ಇವರಿಗೆ ಟಿಕೆಟ್ ಬುಕ್ ಆಗಿರುತ್ತೆ. ಹರ್ಭಜನ್ ಸಿಂಗ್ ಅವರಿಗೆ ಬುಕ್ ಆಗಿದ್ದಂಥ ಸೀಟ್ ಪಕ್ಕದಲ್ಲಿ ಒಬ್ಬ ಮಹಿಳೆ ಬಂದು ಕೂತಿರ್ತಾರೆ. ಅವ್ರಿಗೂ ಸಹ ಅದೇ ಬರ್ತು ಬುಕ್ ಆಗಿರುತ್ತೆ. ಒಂದಷ್ಟು ಫೋನ್ ಕಾಲ್ಸಲ್ಲಿ ಆ ಮಹಿಳೆ ತನ್ನಷ್ಟು ತಾನೇ ಮಾತಾಡ್ತಿರ್ತಾರೆ. ಅದಾದ ಮೇಲೆ ಆ ಮಹಿಳೆ ಚೂರು ಟೆನ್ಷನಲ್ಲಿ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಸೈನಿಕನೊಬ್ಬನ ತನ್ನ ಪಕ್ಕದಲ್ಲಿದ್ದಂಥ ಸೈನಿಕನೊಬ್ಬನ ಜೊತೆ ಆಕೆ ಕನ್ವರ್ಸೇಷನ್ ಶುರು ಮಾಡ್ತಾಳೆ. ಒಂದಷ್ಟು ಮಾತುಗಳು ನಡೆದ ಮೇಲೆ ಇವರಿಬ್ಬರು ತುಂಬ ಆತ್ಮೀಯವಾಗಿ ಮಾತನಾಡ್ಕೊಳ್ತಾರೆ. ಮುಂಜಾನೆ 4:30ಕ್ಕೆ ಸರಿಯಾಗಿ ಆ ಮಹಿಳೆ ತನ್ನ ಸ್ಟೇಷನಲ್ಲಿ ಇಳಿದ ನಂತರ ಜಲಂಧರ್ ಸ್ಟೇಷನ್ನಲ್ಲಿ ತನಗಾಗಿ ಕಾಯ್ತಿದ್ದಂಥ ವೆಯ್ಟ್ ಮಾಡ್ತಿದ್ದಂಥ ತನ್ನ ಗಂಡನಿಗೆ ಈತನನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಅಂಥೇಳಿ ಹುಡುಕಾಡ್ತಿರ್ಬೇಕಾದ್ರೆ ಈ ವ್ಯಕ್ತಿ ಎಲ್ಲಿಯೂ ಸಹ ಕಾಣೋದಿಲ್ಲ. ಇವರ ಜೊತೆಯಲ್ಲಿದ್ದಂಥ ಸೈನಿಕರನ್ನು ಕೇಳಿದಾಗ ಗೊತ್ತಾಗುತ್ತೆ ಈ ಮಹಿಳೆ ಮಾತನಾಡಿದ್ದು ಯಾರ ಜೊತೆಯೂ ಅಲ್ಲ, ಹರ್ಭಜನ್ ಸಿಂಗ್ ಅವರ ಜೊತೆ ಅಂತ. ಒಂದು ಆತ್ಮದ ಜೊತೆ ಆಕೆ ಮಾತನಾಡಿದ್ದು ಅನ್ನೋದನ್ನು ಆಕೆಗೆ ನಂಬಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದರ ಬಗ್ಗೆ ಒಂದು ಶಾರ್ಟ್ ಮೂವಿ ಸಹ ಬಂದಿದೆ, ಪ್ಲಸ್ ಮೈನಸ್ ಅಂತ, ಹಿಂದಿಯಲ್ಲಿದೆ, ನೀವು ಯೂಟ್ಯೂಬಲ್ಲಿದೆ, ಇದನ್ನು ನೀವು ನೋಡ್ಬೋದಾಗಿದೆ. ನಾವು ಎಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೂ ಸಹ ನಮಗೆ ಅರಿವಿಲ್ಲದೆ ಒಂದಷ್ಟು ಘಟನೆಗಳು ನಡೆದು ಹೋಗ್ತವೆ. ಪ್ರಕೃತಿಯಲ್ಲಿ ನಮ್ಮ ಗಮನಕ್ಕೆ ಬಾರದ, ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದಷ್ಟು ಘಟನೆಗಳು ನಡೆದು ಹೋಗ್ತವೆ. ಎಲ್ಲವನ್ನೂ ನಂಬಲೇಬೇಕು ಅನ್ನುವಂತೆ ಇಲ್ಲ, ಆದರೆ ಕೆಲವನ್ನು ಸುಮ್ಮನೆ ಒಪ್ಪಿ ಹೋಗಬೇಕಾಗುತ್ತೆ. ಆ ರೀತಿಯ ವಿಷಯಗಳಲ್ಲಿ ಹರ್ಭಜನ್ ಸಿಂಗ್ ಅವರ ವಿಚಾರವೂ ಸಹ ಒಂದು. ಅಂದ ಹಾಗೆ ಸಾಮಾನ್ಯ ಸೈನಿಕನಾಗಿದ್ದ ಕೇವಲ 2 ವರ್ಷವಷ್ಟೇ ಸೈನ್ಯದಲ್ಲಿ ಕೆಲಸ ಮಾಡಿದಂಥ ಹರ್ಭಜನ್ ಸಿಂಗ್ ಅವರನ್ನು ಈಗ ಕ್ಯಾಪ್ಟನ್ ಹರ್ಭಜನ್ ಸಿಂಗ್, ಬಾಬಾ ಹರ್ಭಜನ್ ಸಿಂಗ್ ಅಂತ ಕರೀತಿದ್ದಾರೆ. ನೀವು ಯಾರಾದರೂ ಸಿಕ್ಕಿಂನ ನಥುಲಾ ಪಾಸ್ ಕಡೆ ಹೊರಟ್ರೆ, ಯಾವುದಾದ್ರೂ ಪ್ರವಾಸಕ್ಕೆ ಅಂತ ಹೋದಾಗ ಈ ಟೆಂಪಲನ್ನು ಒಮ್ಮೆ ಭೇಟಿ ಮಾಡಿ ಬನ್ನಿ. ಇದು ಪೀಪಲ್ ವಿಶೇಷ ಮತ್ತೊಂದು ಅಚ್ಚರಿಯ ಸಬ್ಜೆಕ್ಟ್ನೊಂದಿಗೆ ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.